ಅಣ್ಣ ಯಾರಿಗೇನು ಕೊಡಬೇಕು ಬಿಡಬೇಕು ಎಲ್ಲ ನಾವು ಮಾಡಿದ್ದೀವಣ್ಣ. ವಾರ್ಡ್ ನಂಬರ್ 20ರಲ್ಲಿ ಈ ಸಲ ಗ್ಯಾರಂಟಿ ಲೀಡಿಂಗ್ ನಮ್ದೇ ಅಣ್ಣ. ನೋಡ್ರಲ್ಲ, ಎಲ್ಲ ನೀವೇ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ. ಈಗ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ, ಅದೆಲ್ಲ ನಿಮಗೆ ಗೊತ್ತೇ ಅದೇ. ನೋಡೋ, ಯಾವ ಮಾಡಿದ್ರೆ ಹೇಳಕ್ಕೆ ಹೆಸರಿಲ್ದಂಗೆ ಮಾಡೋಕ್ಕೆ ಅಂತಾನೆ ಸುತ್ತಮುತ್ತ ಜನ ಕಾಯ್ತವ್ರೆ. ಅದಕ್ಕೆಲ್ಲ ಅವಕಾಶ ಮಾಡ್ಕೋಬೇಡಿ, ಹುಷಾರಾಗಿರಿ. ಇಲ್ಲ ಬಿಡೋಣ, ನಮ್ಮ ಜೊತೆಲಿ ಸಿದ್ದೇಗೌಡರು ಒಬ್ರು ಇದ್ರೆ ಸಾಕು. ಒಬ್ಬ ನನ್ನ ಮಗನು ಒಂದು ಉಸಿರು ಎತ್ತೋದಿಲ್ಲ. ಇಲ್ಲ ಕಂಡ್ರಲ್ಲ, ಗೀತಾ ಅವನು ಯಾವುದಕ್ಕೂ ಬರೋಕ್ಕಿಲ್ಲ, ಎಲ್ಲ ನೀವೇ ನೋಡ್ಕೋಬೇಕು. ಯಾಕಣ್ಣ ಸಿದ್ದೇಗೌಡರು ಇಲ್ಲದೆ ಎಲೆಕ್ಷನ್? ಲೇ ಸಿದ್ದೇಗೌಡ ಹುಟ್ಟೋದಕ್ಕೆ ಮುಂಚೆಯಿಂದ ನಾನು ರಾಜಕೀಯ ಮಾಡ್ಕೊಂಡು ಬಂದೀನಿ ಕಳ. ಅವ್ನು ಇಲ್ದಿದ್ರು ಗೆಲ್ಲೋ ತಾಕತ್ ನನಗದೆ. ಅಲ್ಲ ಕಂಡ್ರಲ್ಲ, ಕೋಳಿ ಕೇಳಿ ಮಸಾಲೆ ಅರಿಯಕ್ಕಾಯ್ತದೆ ಅಂದ್ರಲ್ಲ. ನಡ್ರಲ್ಲ, ನಿಮ್ಮ ಕೆಲಸ ನೋಡ್ಕೊಂಡು ನಡ್ರಲ್ಲ. ಅಣ್ಣ, ಈಗ ಜನ ಎಲ್ಲ ಸಿದ್ದೇಗೌಡರನ್ನ ಹೊಗಳುತ್ತಾ ಇದ್ದಾರೆ. ಬಡವ್ರ ಮನೆ ಹೆಣ್ಣನ್ನ ಸೊಸೆ ಮಾಡ್ಕೊಂಡ್ರಿ ಅಂತ ನಿಮ್ಮ ಬಗ್ಗೆನೂ ಗೌರವ ಹೆಚ್ಚಾಗದೆ. ಅಣ್ಣ, ಈಗ ಸಿದ್ದೇಗೌಡರು ಏನೇ ಮಾಡಿದ್ರು ಅದರಿಂದ ಜನಗಳ ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯನೇ ಬಂದದೆ. ಅವರು ನಮ್ಮ ಜೊತೆಲಿದ್ರೆ ಇನ್ನೂ ಚೆಂದಾಗಿರ್ತದೆ ಅನ್ನಿಸ್ತದಣ್ಣ. ಲೈ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಸುಮ್ಕೆ ನಾನು ಹೇಳಿದ್ ಮಾತ್ರ ಮಾಡ್ರಿ. ನಡ್ರಿ, ನಡ್ರಿ ನೀವು. ಬರ್ತೀವಣ್ಣ. ಹಾಂ. ಏನಪ್ಪಯ್ಯ ಹಿಂಗಂದ್ಬಿಟ್ರು? ಅಯ್ಯ, ಮಾತಾಡೋರು ಮಾತಾಡ್ಕತ್ತಾರೆ ಬುಡ್ಲಾ ಮರ್ಗೌಡ. ಈ ಬಡ್ಡಿ ಐದ ನಮ್ಗೆ 1-2 ಮಾಡಿದ್ದು. ಈಚ್ಗೋದ್ರೆ ತಲೆ ಎತ್ಕೊಂಡು ತಿರ್ಗಂಗೆ ಮಾಡ್ಬಿಟ್ಟ. ಇದನ್ನೆಲ್ಲ ಯಾರ ಹತ್ರ ಹೇಳ್ಬೇಕು ಯಾರ ಹತ್ರ ಹೇಳ್ಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲಕಲ್ಲ. ನಾವು ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದು ಮರ್ವಾದೇನ ಒಂದು ಕ್ಷಣದಲ್ಲಿ ಮಣ್ಪಾಲ್ ಮಾಡ್ಬಿಟ್ಟಕಲ್ಲ. ತಲೆ ಕೆಟ್ಟ ಕೆರೆ ಹಿಡ್ದೋಗತ್ಕಲ್ಲ. ಲೈ, ನೀನೇನು ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಹೋಗ್ಲಾ, ಎಲ್ರಿಗೂ ಬೈದು ಕಳ್ಸಿದ್ದೀನಿ, ಸಮಾಧಾನ ಮಾಡಿ ಹೋಗ್ಲಾ. ಅಲ್ಲಿ ಮಾಡೋ ಕೆಲಸ ಬಿಟ್ಟು ಇಲ್ಲೇ ಬೆನ್ಗೆ ಅಂಟ್ಕೊಂಡು ನಿಂತಿರ್ತಾನೆ. ಏನು ನನ್ನ ಮುತ್ತು ಮರಿ ಬೇಜಾರಲ್ಲಿರೋ ಹಾಗಿದೆ. ಇನ್ನೇನು ಚಿನ್ನು ಮರಿ, ಮನೇಲಿದ್ದಾಗ ನೀವು ನನ್ನ ಮುಂದೆನೇ ಓಡಾಡ್ಕೊಂಡಿರ್ತೀರಿ. ಇಲ್ಲಿಗೆ ಬಂದರೆ ಸಾಕು, ಅಪ್ಪ ಅಮ್ಮ ಅಕ್ಕ ಅಣ್ಣ ಅಂತ ನನ್ನ ಬಗ್ಗೆ ಮರ್ತೇ ಬಿಡ್ತೀರಿ ಅಲ್ವಾ? ಬರೀ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ ಬೇಜಾರು. ಅದೇ ಮತ್ತೆ ನಾನು ಇಲ್ಲಿ ಅಪರೂಪಕ್ಕೆ ಬರ್ತೀನಿ, ಆವಾಗಲೂ ನಾನು ಇವ್ರ ಜೊತೆ ಮಾತಾಡದೆ ಇರೋಕ್ಕಾಗುತ್ತಾ ಹೇಳಿ? ಅದು ನನಗೆ ಗೊತ್ತು ಚಿನ್ನು ಮರಿ. ಆದರೆ ನೀವು ಇವ್ರನ್ನೆಲ್ಲ ಎಷ್ಟು ಹಚ್ಕೊಂಡಿರ್ತೀರಿ ಅಂದರೆ ಮನೆಗೆ ಹೋದ್ಮೇಲೂ ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ. ಅಂದರೆ ನಾನು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಂತಿದ್ದೀರಾ? ಅರೇ ಚಿನ್ನು ಮರಿ, ನಾನು ಸುಮ್ಮನೆ ತಮಾಷೆಗೆ ಹಾಗೆ ಹೇಳಿದೆ ಅಷ್ಟೇ. ನೀವು ಯಾಕೆ ಇದನ್ನೆಲ್ಲ ಸೀರಿಯಸ್ ಆಗಿ ತಗೋತಾ ಇದ್ದೀರಿ? ನಾನೇ ನಿಮ್ಮ ಕಣ್ಣಿಗೆ ನೀರು ಬರ್ಸ್ಬಿಟ್ನಲ್ಲ. ಐ ಆಮ್ ರಿಯಲಿ ಸಾರಿ. ಅಂದರೆ ನೀವು ತಮಾಷೆ ಮಾಡಿದ್ದಾ? ತಮಾಷೆಗಲ್ಲದೆ ನಿಜವಾಗ್ಲೂ ಹಾಗೆಲ್ಲ ಹೇಳೋಕ್ಕಾಗತ್ತಾ ಚಿನ್ನು ಮರಿ? ನೋಡಿ, ಎಲ್ಲ ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಬೇಕು ಅಂತಲೇ ಆಸೆ ಇರುತ್ತಲ್ವ. ಅದಕ್ಕೆ ಅಡ್ಡ ಬರೋದು ಎಷ್ಟು ಸರಿ ಹೇಳಿ? ಥ್ಯಾಂಕ್ಸ್ ರೀ. ನಾನೆಲ್ಲೋ ನಿಮಗೆ ನಿಜವಾಗ್ಲೂ ನನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋದು, ಅವ್ರ ಜೊತೆ ಇರೋದು ಇಷ್ಟನೇ ಆಗಲ್ಲ ಅಂದ್ಕೊಂಡ್ಬಿಟ್ಟೆ. ಹಾಗೆಲ್ಲ ಹೇಳಿ ನಾನು ಯಾವ ಪಾಪ ಸುತ್ತಕೊಳ್ಳಿ? ನನಗೂ ಇಲ್ಲಿ ಬರೋಕ್ಕೆ ತುಂಬ ಸಂತೋಷ. ಒಂಟಿಯಾಗಿ ಒಬ್ಬನೇ ಬೆಳೆದವನಲ್ವ ನಾನು. ಈಗ ಇವ್ರು ಎಲ್ಲರೂ ಪ್ರೀತಿ ಸಿಕ್ಕಾಗ ಯಾವುದೋ ಬೇರೆ ಜಗತ್ತಿನಲ್ಲಿದ್ದೀನಿ ಅನಿಸುತ್ತೆ. ಆದರೂ ಕೆಲವು ಸಲ ಸ್ವಲ್ಪ ಮುಜುಗರ ಆಗುತ್ತೆ ಚಿನ್ನು ಮರಿ. ಅಯ್ಯೋ, ನಿಮ್ಮನೆ ಅಂದಮೇಲೆ ಮುಜುಗರ ಯಾಕೆ ಹೇಳಿ? ಎಲ್ಲರೂ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ನನಗಿಂತ ಜಾಸ್ತಿ ನಿಮ್ಮನ್ನು ಹಚ್ಕೊಂಡಿದ್ದಾರೆ. ಅವ್ರು ಯಾರು ನಿಮ್ಮನ್ನ ಮನೆ ಅಳಿಯ ಥರ ನೋಡ್ತಾ ಇಲ್ಲ, ಮನೆ ಮಗನ ಥರ ನೋಡ್ತಿದ್ದಾರೆ. ಮಗ ಅಂದಮೇಲೆ ಮನೆ ಮಗನಿಗೆ ಏನು ನಾಚಿಕೆ? ಸರಿ ಸರಿ, ನೀವೆಷ್ಟು ಹೇಳಿದ್ಮೇಲೆ ನಾನು ಯಾವ ಮುಜುಗರನೂ ಇಟ್ಕೊಳ್ಳೋದಿಲ್ಲ. ಎಲ್ಲರ ಜೊತೆನೂ ಸರಿಯಾಗಿ ಮಾತಾಡ್ತೀನಿ. ಅದರಲ್ಲೂ ನಮ್ಮ ಬೆಂಕಿ ಅಣ್ಣ ಇದ್ದಾನಲ್ಲ, ಅವನಿಗೆ ನೀವಂದ್ರೆ ಎಷ್ಟು ಇಷ್ಟ ಗೊತ್ತಾ? ಯಾವಾಗಲೂ ನಿಮ್ಮ ಬಗ್ಗೆನೇ ಕೇಳ್ತಾ ಇರ್ತಾನೆ. ಅರ್ಜುನ್, ಜಯಂತ್, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159
ಅದರಲ್ಲೂ ನಾನು ಆಚೆ ಸುಮ್ಮನೆ ಓಡಾಡ್ತಿದ್ರೆ ಸಾಕು, ಯಾಕೆ ನಿನ್ನ ಗಂಡನ ಬಿಟ್ಟು ಬಂದಿದ್ಯಾ, ಹೋಗಿ ಅವ್ರ ಜೊತೆನೇ ಇರು, ಅವ್ರಿಗೇನಾದರೂ ಬೇಕಾ ಕೇಳು, ಇಲ್ಲಾಂದರೆ ನಾನೇ ಕೇಳ್ತೀನಿ ಅಂತಾನೆ ಇರ್ತಾನೆ. ನನಗೂ ಒಂದೊಂದ್ಸತಿ ನೀವೇನೋ ಮೊದಲಿಂದನೂ ಪರಿಚಯನೋ ಅನ್ಸುತ್ತೆ, ಅಷ್ಟು ನಿಮ್ಮನ್ನು ಹಚ್ಕೊಂಡಿದ್ದಾನೆ ಅವನು. ಇದರಲ್ಲೇ ಗೊತ್ತಾಗುತ್ತೆ ಮನೆಯವರೆಲ್ಲರೂ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಹಾಗೆಲ್ಲ ಏನೂ ಇಲ್ಲ ಚಿನ್ನಮರಿ, ನೀವು ಸಂತೋಷವಾಗಿದ್ದೀರಲ್ಲ, ನಾನು ನಿಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಅವರು ನನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರಪ್ಪ, ಅಷ್ಟೇ. ಈಗ ನೋಡಿ, ಇಲ್ಲಿ ಹೀಗೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಖುಷಿ ಖುಷಿಯಾಗಿ ನಿಮ್ಮ ಮನೆಯವ್ರ ಜೊತೆ ಇರೋದು ವಾಸಿ ಅಲ್ವಾ? ಸರಿ ರೀ, ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ. ನಿಜವಾಗ್ಲೂ ಬೇಜಾರಿಲ್ಲ ತಾನೇ? ಖಂಡಿತ ಇಲ್ಲ ಚಿನ್ನಮರಿ. ನೋಡಿ, ಈಗ ನೀವು ನನ್ನ ಜೊತೆ ಇರೋದಕ್ಕಿಂತ ಅಲ್ಲಿ ನಿಮ್ಮ ಮನೆಯವ್ರ ಜೊತೆ ಇರೋದೇ ಸೂಕ್ತ ಅಲ್ವಾ? ನನ್ನನ್ನು ಮನೆ ಮಗ ಅಂತ ಹೇಳಿದ್ದೀರಿ, ಇನ್ನೇನು ಟೆನ್ಷನ್ ಮಾಡ್ಕೋತೀರಿ ನೀವು? ಆದರೆ ಹೋಗೋಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಟೋಗಿ. ಅದೆಲ್ಲ ಆಗಲ್ಲ, ಯಾರಾದರೂ ಸಡನ್ನಾಗಿ ಬಂದ್ಬಿಟ್ರೆ. ಸಡನ್ನಾಗಿ ಬಂದರೆ ನೋಡ್ಬಿಟ್ಟು ಖುಷಿ ಪಡ್ತಾರಪ್ಪ. ಟ್ಯಾಕ್ಸ್ ಪ್ಲೀಸ್. ಕಳ್ಳ ನೀವು? ನೀವೇ ತಾನೇ ನಾನು ಕಳ್ಳ ಮಾಡಿರೋದು. ಈಗೇನು ನೀವು ಮುತ್ತು ಕೊಡ್ತೀರಾ, ನಾನೇ ಕೊಟ್ಬಿಡಲ್ಲ? ನೋಡೋಣ. ಅಂಕಲ್, ನೀವೆಷ್ಟು ಒಳ್ಳೆಯವರು, ಭಾವನಮ್ಮಂಗೆ ಅರ್ಥನೇ ಆಗಲ್ಲ ಅಲ್ವಾ? ಮುದ್ದಮ್ಮ ಬಾಯಲ್ಲಿ ನೀನು ಏನವ ನೀನು ಯಾವಾಗ ನೋಡಿದ್ರು ನನ್ನ ಅಂಕಲ್ ಅಂಕಲ್ ಅಂತ ಕರೆದಿಯ? ಮತ್ತಿನ್ನೇನಂತ ಕರಿಬೇಕು? ಈಗ ನಾನು ನಿಮ್ಮ ಭಾವನಮ್ಮನ ಮದುವೆ ಆಗಿದ್ದೀನಿ ಅಂದಮೇಲೆ ನೀನು ನನ್ನ ಏನಂತ ಕರಿಬೇಕು? ಏನಂತ ಅನ್ಬೇಕು? ಅಪ್ಪ. ಮುದ್ದಮ್ಮ, ಏನಾಯ್ತವ? ಯಾಕೆ ಅಳ್ತಿದ್ಯವ? ನಮ್ಮ ಅಪ್ಪ ಅಜ್ಜಿ ಬಿಟ್ಟು ದೂರ ಹೋದ್ರು. ಭಾವನಮ್ಮ ಹೇಳಿದ್ರು ಅವ್ರು ದೇವ್ರ ಹತ್ರ ಹೋಗಿದಾರಂತೆ. ಒಳ್ಳೆಯವ್ರನ್ನ ದೇವರು ಬೇಗ ಕಚ್ಕೋತಾರಂತೆ. ಅವ್ರು ಮತ್ತೆ ಬಂದೇ ಇಲ್ಲ ಅಂಕಲ್. ಮುದ್ದಮ್ಮ, ಈಗ ದೇವ್ರ ಹತ್ರಕ್ಕೆ ನಿಮ್ಮಪ್ಪ ಹೋಗಿರೋದಕ್ಕೆ ಅಲ್ವೇ ದೇವರು ಭಾವನಮ್ಮನ ನನ್ಗೆ ಕೊಟ್ಟಿದ್ದು. ನೀನು ದುಃಖ ಪಡ್ಬೇಡ್ಕಣವ. ಹೌದು, ಅದಕ್ಕೆ ನಾನು ನಿಮಗೆ ಅಪ್ಪ ಅಂತ ಕರೆಯಲ್ಲ. ಯಾಕೆಂದ್ರೆ ದೇವ್ರಿಗೆ ಅಪ್ಪ ಅಂದ್ರೆ ಇಷ್ಟ ಆಗ್ತಾರೆ. ನನಗೆ ನೀವು ಬೇಕು, ಅದಕ್ಕೆ ನಾನು ಅಂಕಲ್ ಅಂತ ಕರಿತೀನಿ. ಅಂಕಲ್. ಮುದ್ದಮ್ಮ, ನಾನು ಹೆಂಗೆ ಕರಿಬೇಕು ಅನ್ಸುತ್ತೋ ಹಂಗೆ ಕರೆಯುವ. ಆದರೆ ನೀನು ಯಾವತ್ತೂ ದುಃಖ ಪಡಬಾರ್ದು, ಆಯ್ತಾ? ಅಂಕಲ್, ನಿಮ್ಮ ಮನೇಲಿ ಎಲ್ಲರೂ ಬೈತಾರೆ, ನಿಮಗೆ ದುಃಖ ಆಗಲ್ವಾ? ಏನು ಮಾಡ್ದವ, ದುಃಖ ಆಯ್ತದೆ, ಅಳನೂ ಬರ್ತದೆ. ಆದರೆ ಯಾರ ಮುಂದೆನೂ ನನ್ನ ದುಃಖನ ಹೇಳ್ಕೊಳಂಗೂ ಇಲ್ಲ, ಅಳಂಗೂ ಇಲ್ಲ. ಅಯ್ಯೋ ಅಂಕಲ್, ನಿಮಗೆ ಬುದ್ಧಿನೇ ಇಲ್ಲ. ನಿಮ್ಮ ಹೆಸರು ಸಿದ್ದು ಅಂಕಲ್ ಅಲ್ಲ, ಪೆದ್ದು ಅಂಕಲ್ಲು. ಮುದ್ದಮ್ಮ, ನೀನು ಎಲ್ಲರ ಜೊತೆ ಸೇರ್ಕೊಂಡು ನನಗೆ ಬೈತೀಯೇ? ಇಲ್ಲ ಅಂಕಲ್, ನೀವು ನಂಗೆ ತುಂಬ ಇಷ್ಟ. ನನ್ನ ಮುದ್ದು ಅಂಕಲ್. ಆದ್ರೂ ನೀನನ್ನ ಬೈದಿದ್ಯಾ. ಅಂಕಲ್, ನೀವು ಭಾವನಮ್ಮ ಜೊತೆ ಮಾತಾಡಿ. ವಾ, ಭಾವನಮ್ಮನ ಜೊತೆ ಮಾತಾಡಿದ್ರೆ ಅಷ್ಟೇ, ನಿಂಗೆ ಗೊತ್ತಲ್ವಾ ನಿಮ್ಮ ಭಾವನಮ್ಮ ಎಷ್ಟು ಕೋಪ ಮಾಡ್ಕೋತಾರೆ ಅಂತ. ಅದಕ್ಕೆ ನಾನು ನಿಮಗೆ ಪೆದ್ದು ಅಂಕಲ್ ಅಂದಿದ್ದು. ನೀವು
ಭಾವನಮ್ಮ ಜೊತೆ ಗೌಡ್ರ ಅಂಕಲ್ ಅಂತ ಮಾತಾಡಿ. ಅಯ್ಯ ಮುದ್ದಮ್ಮ, ಎಂತ ಜಬರ್ದಸ್ತ್ ಐಡಿಯಾ ಕೊಟ್ಟವ. ತಡೆ, ಈಗಲೇ ಹೋಗಿ ಮಾತಾಡ್ಕೊ ಬಂದ್ಬಿಡ್ತೀನಿ. ಹಾ ಸಾಕು ಸಾಕು ಸಾಕು. ಹಾ ವೆಂಕಿ, ಇದು ಚಿಕ್ಕದಾಯ್ತು ದೊಡ್ಡದಾಯ್ತು, ಸ್ವಲ್ಪ ಆ ಕಡೆಗೆ ಹಾಕು. ಬೇಡ ಬೇಡ ಬೇಡ, ಆ ಕಡೆದು ಆ ಕಡೆದು. ತಾ ಆಯ್ತಪ್ಪ ದೊರೆ, ಹಾಕು. ಓಹೋ, ಇಲ್ಲಿ ಕೊಡಿ, ನಾನು ಬೇಡ, ನಾವು ಹಾಕ್ತೀವಿ. ಇರ್ಲಿ ಪರವಾಗಿಲ್ಲ. ಅಯ್ಯೋ ಅಯ್ಯೋ, ಪರವಾಗಿಲ್ಲ ಪರವಾಗಿಲ್ಲ. ಏನೋ ಅಣ್ಣ, ಅಲ್ಲಿ ಅಡ್ಗೆ ಮನೆಗೆ ಹೋದ್ರೆ ಅಮ್ಮ ಅತ್ತಿಗೆ ಎಲ್ರು ಏನು ಕೆಲಸ ಮಾಡಬೇಡ, ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾರೆ. ನೀನ್ ನೋಡಿದ್ರೆ ನನಗೂ ಕೂತ್ಕೊ ಅಂತ ಹೇಳ್ತಿದ್ಯಾ. ಎಲ್ಲ ಕಡೆ ನಾನು ಸುಮ್ಮನೆ ಕೂತ್ಕೋಬೇಕಾ? ಆಗಲ್ಲ ನನಗೆ, ಹೋಗೋ. ನೋಡಿದ್ರ ಜಾನು ಅವ್ರೆ, ನೀವು ಮಹಾರಾಣಿ ತರ ಕುತ್ಕೊಂಡಿರ್ಬೇಕಂತೆ. ಈ ಮನೆಯವರು ಅಂದ್ರೆ ಇವ್ರಿಗೆ ಸ್ಯಾನೆ ಪ್ರೀತಿ. ಬೇಕಿದ್ರೆ ಇವ್ರಿಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತಾರೆ. ಅವ್ನು ಮೊದ್ಲಿಂದನೂ ಹಾಗೆ, ಅದಕ್ಕೆ ನಾವು ಅಂದ್ರೆ ಅಷ್ಟಿಷ್ಟ ಅವನ್ಗೆ. ಅವನ ಮನ್ಸು ಮಗು ತರ, ಅವನ ಪ್ರೀತಿ ತಾಯಿ ತರ. ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ದಿನಾಗ್ಲೂ ಸ್ಕೂಲ್ಗೆ ಅವನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಕರೆಕ್ಟಾಗಿ ಸ್ಕೂಲ್ ಮುಗಿಯೋ ಟೈಮ್ಗೆ ಅಲ್ಲಿ ಬಂದು ನಿಂತಿರ್ತಿದ್ದ. ಒಂದೊಂದ್ಸತಿ ಊಟನೂ ತಗೊಂಡ್ ಬರೋನು ಗೊತ್ತಾ. ನಮ್ ಸಂತೋಷನ ಹರೀಶಣ್ಣ ಇದ್ದಾನಲ್ಲ, ಅವ್ರಿಗಿಂತ ಒಂದ್ ಕೈ ಒಂದ್ ಮೇಲೆ ನಮ್ಗೆ ನೆರಳಾಗಿ ನೋಡ್ಕೊಳ್ತಿದ್ದ. ನನ್ ಮುದ್ದು ಅಣ್ಣ ನೀನು. ಏನಿಲ್ಲ ಏನಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಏನು ಏನು ಅಂತ ಕೇಳ್ತಿದ್ಯಾ? ಕೆಲ್ಸ ನೋಡ್ಕೋ ಸುಮ್ನೆ. ಏನು ಗೌಡ್ರೆ, ಇಷ್ಟು ದಿನ ಆಯಿತು, ಒಂದು ಫೋನ್ ಇಲ್ಲ ಏನಿಲ್ಲ. ಓಸಿ ಕೆಲಸ ಇತ್ತು ಮೇಡಮ್. ನೀವು ಹೆಂಗದಿರಿ? ನಾನು ಚೆನ್ನಾಗಿಲ್ಲ ಗೌಡ್ರೆ. ಯಾಕೆ ಮೇಡಮ್ ಹಿಂಗಂತೀರಿ?
ಏನಾಯಿತು? ಅವತ್ತೊಂದು ಸಮಾವೇಶ ನಡೀತು ಅಂತ ಹೇಳಿದ್ನಲ್ಲ, ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಯಾರೂ ಅಲ್ಲ. ನನಗೂ ಇವ್ರಿಗೂ ಸಂಬಂಧ ಇದೆ. ಈ ಊರಿನ ಅಳಿಯ ನಾನು. ನಾನು ಯಾರನ್ನು ಮದುವೆ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ನಿಮಗೆಲ್ಲ ತೋರಿಸ್ತೀನಿ. ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗ್ಬೇಕಲ್ವಾ? ನೋಡಿ, ಇವ್ರನ್ನೇ ನಾನು ಮದುವೆ ಆಗಿರೋದು. ನನ್ನ ಹೆಂಡತಿ. ಆ ದೇವರು ಸುಮ್ಮನೆ ಯಾರನ್ನು ಒಂದ್ ಮಾಡಲ್ಲ ಮೇಡಮ್ ಅವರೇ. ಯಾವ ಜನ್ಮದ ಋಣ ಬಾಕಿ ಇತ್ತೋ ಏನೋ, ಈ ಜನ್ಮದಲ್ಲಿ ಅವರೇ ನಮ್ಮಿಬ್ಬರನ್ನ ಸೇರಿಸೋನೆ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳಿ ಮೇಡಮ್ ಅವರೇ. ಇಷ್ಟು ದಿನ ನಿಮ್ಮಪ್ಪ ನಿನ್ನ ಹತ್ರ ಏನನ್ನೂ ಕೇಳಿಲ್ಲ. ಇವತ್ತು ಕೇಳೋ ಮಾತನ್ನ ಒಂದು ನಡೆಸ್ಕೊಟ್ಬಿಡಮ್ಮ. ಸಿದ್ದು ಒಳ್ಳೆ ಹುಡುಗ. ಅವನು ನಿಂಗೆ ಒಳ್ಳೆ ಗಂಡ ಆಗ್ತಾನೆ ಅಂತ ನಂಬಿಕೆ ನನಗಿದೆ. ಮೇಡಮ್ ಅವರೇ, ಮಾವ ಫೋನ್ ಮಾಡಿದ್ರು. ನಾಳೆ ನಮಗೆ ಅಂತ ಔತಣ ಏರ್ಪಾಡು ಮಾಡೋರಂತೆ. ನಮ್ಮಿಬ್ರು ಬರ ಕೇಳಿದ್ರು. ಹೀಗಾಯ್ತು ಗೌಡ್ರೆ. ಇಷ್ಟೆಲ್ಲ ಆಯ್ತಾ ಮೇಡಮ್? ಹೌದು ಗೌಡ್ರೆ, ನಿಮಗೆ ಎಷ್ಟೊಂದು ಸಲ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ನಿಮಗೇನಾದರೂ ಕೆಲಸ ಇದ್ದರೆ, ನೀವು ಬ್ಯುಸಿ ಇದ್ದರೆ ಅಂತ ಸುಮ್ಮನಾದೆ. ಅಯ್ಯೋ, ಹಂಗೆಲ್ಲ ಏನು ಅನ್ಕೋಬೇಡಿ ಮೇಡಮ್. ನೀವು ನಂಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು. ಈಗ ನೀವೇ ನನಗೆ ಕಾಲ್ ಮಾಡಿದ್ರಲ್ಲ, ನನಗೆ ಖುಷಿ ಆಯಿತು. ನನ್ನ ಮನಸ್ಸಲ್ಲಿರೋದನ್ನು ಯಾರಿಗೂ ಹೇಳ್ಕೊಳಕ್ಕಾಗದೆ ಒತ್ತಾಡ್ತಿದ್ದೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಯ್ತದೆ ಮೇಡಮ್. ಆದರೆ ಇಲ್ಲಿ ನನಗೆ ಹೆಚ್ಚು ಕಾಣಿಸ್ತಿರೋದು ನಿಮ್ಮ ಅಪ್ಪ ಅಮ್ಮನ ನೋವು. ಪಾಪ, ಅವ್ರದ್ದೇನು ತಪ್ಪಿಲ್ಲ ಅಂದರೂ ಅವ್ರು ಎಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಎಲ್ಲ ಅಪ್ಪ ಅಮ್ಮ ಅವ್ರ ಮಕ್ಕಳು ಚೆಂದಾಗಿರಲಿ ಅಂತ ಬದುಕ್ತಾರೆ. ನೋಡಿ, ಇಷ್ಟೆಲ್ಲ ಆದ್ರೂ ಹೆಂಗೋ ಇದನ್ನ ಸರಿ ಮಾಡಿ ನಿಮ್ಗೊಂದು ಒಳ್ಳೆ ಜೀವನ ಕೊಡಬೇಕು ಅಂತ ಕಾಯ್ತವ್ರೆ. ಅದಕ್ಕೆ ಔತಣಕ್ಕೆ ಕರೆದವ್ರೆ ಅನಿಸ್ತದೆ. ಅವ್ರ ಮನ್ಸಿಗೆ ನೀವು ನೋವು ಮಾಡಬೇಡಿ ಮೇಡಮ್. ನೀವು ಖುಷಿಯಾಗಿದ್ದೀರ ಅಂತ ಅವ್ರಿಗೆ ಗೊತ್ತಾದ್ರೇ ಅವರು ಖುಷಿಯಾಗಿರೋಕ್ಕಾಗೋದು. ಅದಕ್ಕೆ ಹೇಳ್ತಾವನೆ ನೋಡಿ, ನಿಮಗೋಸ್ಕರ ಅಲ್ಲದೆ ಹೋದ್ರು ಅವ್ರಿಗೋಸ್ಕರನಾದರೂ ನಿಮ್ಗೆ ಖುಷಿಯಾಗಿರೋ ಥರ ನಡ್ಕೋಬೇಕು. ನಿಮ್ಗೆ ಖುಷಿಯಾಗಿದ್ದೀನಿ ಅಂತ ಅವ್ರಿಗೆ ತೋರಿಸ್ಕೋಬೇಕಲ್ವೇ? ಹೌದು ಗೌಡ್ರೆ, ನನಗೋಸ್ಕರ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ. ನನ್ನಿಂದ ಅವ್ರಿಗೆ ನೋವು ಆಗಬಾರ್ದು. ಅವ್ರ ಖುಷಿಗೋಸ್ಕರನಾದರೂ ನಾನು ಹೋಗಿ ಬರ್ತೀನಿ. ಎಲ್ಲ ಇದ್ದಂಗೆ ಇರೋದಿಲ್ಲ ಮೇಡಮ್. ಕಷ್ಟ ಆಗಲಿ ಸುಖ ಆಗಲಿ, ಆ ಟೈಮ್ಗೆ ನಾವು ತಲೆ ಬಿಸಿ ಮಾಡ್ಕೋತೀವಿ ಅಷ್ಟೇ. ಆಮೇಲೆ ಎಲ್ಲ ಸರಿ ಹೋಯ್ತದೆ ಮೇಡಮ್. ನಿಮ್ಮ ಹತ್ರ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು. ಥ್ಯಾಂಕ್ಸ್ ಗೌಡ್ರೆ. ಸರಿ ಮೇಡಮ್, ನೀವು ಆರಾಮಾಗಿರಿ.